ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಸ್ಪ್ರಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ 6 ಥರದ ಸ್ವೀಟ್ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಸ್ವೀಟ್ಸ್ ಅಂದರೆ ಇಷ್ಟ ಇರೋರಿಗೆ ಈ ವಿಡಿಯೋ ಅಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ. ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತಂದಾಗ ನೀವು ಕೂಡ ಈ ವಿಡಿಯೋನ ನೋಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ನಿಮಗೆ ಬೆಲ್ಲ ಹಾಕಿ ಮಾಡುವಂತಹ ಆರೋಗ್ಯಕರವಾದ ರವೆ ಉಂಡೆ, ಅದೇ ರೀತಿ ಕಡಲೆಪುರಿ ಉಂಡೆ, ಅದೇ ರೀತಿ ಬೂಂದಿ ಲಡ್ಡು ಮತ್ತು ಮೈಸೂರು ಪಾಕ್, ಅದೇ ರೀತಿ ಕರ್ಜಿಕಾಯಿ, ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ, ಹಾಗೇನೆ ಜಾಮೂನ್ ರೆಸಿಪಿ. ಫಸ್ಟಾಗಿ ನಾವಿಲ್ಲಿ ರವೆ ಉಂಡೆ ರೆಸಿಪಿ ನೋಡೋಣ. ಮೊದಲನೇದಾಗಿ ಈ ರೀತಿ ನೋಡಿ, ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 1 ಕಪ್ ತುಂಬ ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಒಂಚೂರು ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ನಾವು ಹಸಿ ಕೊಬ್ಬರಿ ಹಾಕಿ ಈ ರವೆ ಉಂಡೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಈ ಹಸಿ ಕೊಬ್ಬರಿ ಬದಲಾಗಿ ನೀವು ಇಲ್ಲಿ ಒಣ ಕೊಬ್ಬರಿನೂ ಸಹ ಉಪಯೋಗಿಸ್ಕೊಳ್ಬೋದು. ಒಣ ಕೊಬ್ಬರಿ ಹಾಕಿದ್ರೆ ನಮಗೆ 1 ವಾರ ತನಕ ಸ್ಟೋರ್ ಇರುತ್ತೆ. ಸೊ ಈಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟಾಗಿ ಈಗ ಈ ರೀತಿ ಒಂದು ಕಡಾಯಿನಲ್ಲಿ 2.5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪಿಸ್ತಾ ಹಾಗೆಯೇ ಬಾದಾಮ್ ಮತ್ತು ಈಗ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇರೆ ಯಾವುದಾದ್ರೂ ಇಲ್ಲಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡಿಬಿಟ್ಟು ಎತ್ತಿ ಒಂದು ಪಕ್ಕಕ್ಕೆ ಇಡಿ. ನೆಕ್ಸ್ಟಾಗಿ ಈಗ ಮತ್ತೆ ಅದೇ ಕಡಾಯಿನಲ್ಲೇ 1.5 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕ್ಕೊಳ್ಳಿ. ನೀವಿಲ್ಲಿ ಬೇಕು ಅಂತಂದರೆ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಗೆಯೇ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಆದರೂ ಉಪಯೋಗಿಸ್ಕೊಳ್ಬೋದು. ಸೊ 1.5 ಕಪ್ನಷ್ಟು ರವೆಗೆ ನಾವು 1 ಕಪ್ ಆಗುವಷ್ಟು ಕೊಬ್ಬರಿನ ತಗೊಳ್ಬೇಕಾಗತ್ತೆ. ಈ ರವೆನ ಕಡಿಮೆ ಉರಿನಲ್ಲಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ. ನಮಗೆ ರವೆ ಅನ್ನೋದು ಚೆನ್ನಾಗಿ ಫ್ರೈ ಆಗಿದ ಮೇಲೆ ರವೆ ಫುಲ್ಲು ವೈಟ್ ಆಗಿಬಿಡತ್ತೆ. ಸೊ ಆಗ ನಮಗೆ ರವೆ ಫ್ರೈ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ರವೆ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಫಸ್ಟೇ ಗ್ರೈಂಡ್ ಮಾಡ್ಕೊಂಡಿರೋ ಈ ಕೊಬ್ಬರಿ ಇದೆಯಲ್ಲ, ಅದೆಲ್ಲನೂ ಹಾಕ್ಕೊಂಬಿಟ್ಟು ಲೋ ಫ್ಲೇಮ್ನಲ್ಲಿ ಮತ್ತೆ 1-2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕೊಬ್ಬರಿ ಹಾಗೆಯೇ ರವೆನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಎತ್ಕೊಂಡು ಈ ರೀತಿ ಸ್ವಲ್ಪ ಒಂದು ದೊಡ್ಡ ಬೌಲ್ಗೆ ಹಾಕಿ ಪಕ್ಕೆತ್ತಿಡಿ. ಈಗ ಮತ್ತೆ ಅದೇ ಕಡಾಯಿಗೆ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ. ಸ್ವೀಟ್ನೆಸ್ ಕರೆಕ್ಟಾಗಿ ಸರಿ ಹೋಗುತ್ತೆ. ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೂ ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು, ಅಂದರೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. ಹೀಗೆ ಬೆಲ್ಲನ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೊಳ್ಳಿ. ಜಸ್ಟ್ ನೋಡಿ, ನಮಗೆ ಒಂದು 3-4 ನಿಮಿಷ ಒಳಗಡೆ ಬೆಲ್ಲ ಪೂರ್ತಿಯಾಗಿ ಕರಗಿಬಿಟ್ಟು ಈ ರೀತಿ ನಮಗೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಜಾಸ್ತಿ ಹೊತ್ತು ನಾವು ಈ ಬೆಲ್ಲದ ನೀರನ್ನ ಕುದಿಸ್ಕೊಳ್ಬಾರ್ದು, ಮತ್ತೆ ನಮಗೆ ಪಾಕ ಬಂದುಬಿಡತ್ತೆ. ಬೆಲ್ಲ ಅನ್ನೋದು ನಮಗೆ ಕರಗಿದ್ರೆ ಸಾಕು. ಹೀಗೆ ಬೆಲ್ಲದ ನೀರನ್ನ ಈ ರೀತಿ ರವೆಗೆ ಫಿಲ್ಟರ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸು ಹಾಗೆಯೇ ಒಂದು 2 ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಹೀಗೆ ಇವೆಲ್ಲನೂ ಸಹ ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಕಸ್ಮಾತ್ ನಿಮಗೆ ಬೆಲ್ಲದ ನೀರನ್ನು ಜಾಸ್ತಿ ಆಗುತ್ತಾ ಅನ್ನೋ ಡೌಟ್ ಇದ್ದರೆ ಸ್ವಲ್ಪ ಹಾಗೆ ಎತ್ತಿಟ್ಕೊಳ್ಳಿ. ಮತ್ತೆ ಬೇಕಿದ್ರೆ ನಾವು ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಬೋದು. ಸೊ ನನಗಿಲ್ಲಿ ಕರೆಕ್ಟಾಗಿ ಸರಿ ಹೋಗಿದೆ. 1.5 ಕಪ್ನಷ್ಟು ರವೆ, 1 ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆಯೇ 1 ಕಪ್ ಆಗುವಷ್ಟು ಬೆಲ್ಲ, ಹಾಗೆ 3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ಇಲ್ಲಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಆದರೂ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಲೇನೂ ಆಗ್ತಾಯಿಲ್ಲ. ಸೊ ನಿಮಗೆ ಬೆಲ್ಲದ ನೀರು ಕಡಿಮೆ ಆಗಿದೆ ಅನ್ನೋದಾದರೆ ಆ ಟೈಮ್ನಲ್ಲಿ ನೀವು ಸ್ವಲ್ಪ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ರವೆ ಉಂಡೆನ ಮಾಡ್ಕೊಳ್ಳಿ. ಹಾಗೆ ನೀವು ಬೆಲ್ಲ ತಗೊಳ್ಳೋವಾಗ ಕಪ್ಪು ತುಂಬ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಕಪ್ಪಿಗೆ ಈಕ್ವಲ್ ಆಗಿ ಬೆಲ್ಲ ತಗೊಳ್ಳಿ, ಇಲ್ಲಾಂದರೆ ತುಂಬ ಸ್ವೀಟ್ನೆಸ್ ಜಾಸ್ತಿ ಆಗಿಬಿಡತ್ತೆ. ಸೊ ನೋಡಿದ್ರಲ್ವಾ, ಅಷ್ಟೇ ನಮಗೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬೆಲ್ಲದ ರವೆ ಉಂಡೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ರೀತಿ ಮಾಡಿದಾದ್ಮೇಲೆ ಇದನ್ನು ಅಟ್ಲೀಸ್ಟ್ 1 ಅವರ್ ಹಾಗೆ ಬಿಟ್ಬಿಡಿ. ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಸೊ ಮತ್ತು ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಈ ರವೆ ಉಂಡೆನ ನಾವು 3 ದಿವಸದಿಂದ 4 ದಿವಸ ತನಕ ಇಟ್ಕೊಂಡು ತಿನ್ಕೋಬೋದು. ಸೊ ನಾವು ಹಸಿ ಕೊಬ್ಬರಿ ಹಾಕಿದ್ವಲ್ಲ, ಅದರಿಂದ ಬೇಗ ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಸೊ ನೀವು ಒಣ ಕೊಬ್ಬರಿ ಹಾಕಿದ್ರೆ 1 ವಾರ ತನಕ ಇಟ್ಕೊಂಡು ತಿನ್ಕೋಬೋದು. ಸಕ್ಕರೆ ಹಾಕಿ ಮಾಡುವಂತಹ ರವೆ ಉಂಡೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ, ಚೆಕ್ ಮಾಡಿ ನೋಡಿ ಬೇಕಿದ್ದರೆ, ಅಥವಾ ಈ ವಿಡಿಯೋ ಎಂಡಿಂಗಲ್ಲಿ ಬರುತ್ತೆ, ನೋಡ್ಬೋದು. ಈಗ ನಾನು ನಿಮಗೆ ತುಂಬ ಡಿಫ್ರೆಂಟ್ ಆಗಿರುವಂತಹ ಈ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಾಗಿ ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಔಟರ್ ಲೇಯರ್ ಮೈದಾ ಹಿಟ್ಟನ್ನ ಕಲಸಿ ಇಟ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸಿಂಗ್ ಬೌಲ್ ತಗೊಂಡೋದಕ್ಕೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕಿ, ಮತ್ತು ಇದಕ್ಕೇ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಂಡು ಸ್ಪೂನಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಂದು ಚೆನ್ನಾಗಿ ಬಿಸಿ ಇರೋ ಥರ ನೋಡ್ಕೊಳ್ಳಿ. ಈ ರೀತಿ ಮತ್ತೆ ಇದನ್ನ ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ರಬ್ ಮಾಡ್ತಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಈ ರೀತಿ ನೋಡಿ ನಮಗೆ ಒಂದು ಕ್ರಂಬಲ್ ಟೆಕ್ಸ್ಚರ್ಗೆ ಈ ಹಿಟ್ಟು ಅನ್ನೋದು ಬರುತ್ತೆ, ಹಾಗೆಯೇ ಮಾಯಿಸ್ಟ್ ಫ್ಲೋರ್ ಆಗಿರುತ್ತೆ. ಸೊ ಈ ಥರ ಮೊದಲು ಹಿಟ್ಟನ್ನ ಕಲಸಿದ್ದೆ ಆದಮೇಲೆ ಈಗ ಮತ್ತೆ ಇದಕ್ಕೆ ಅರ್ಧ ಕಪ್ನಷ್ಟು ಉಗುರು ಬೆಚ್ಚಗಿರೋ ಹಾಲನ್ನ ತಗೊಂಡು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಹಾಲು ಹಾಕ್ಬಿಟ್ಟು ಮಾಡೋದ್ರಿಂದ ನಮಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಹಾಗೆ ತುಂಬ ಚೆನ್ನಾಗಿ ಬರ್ತವೆ. ಒಂದು ಸತಿ ತಪ್ಪದೆ ಟ್ರೈ ಮಾಡಿ ನೋಡಿ. ನನಗಿಲ್ಲಿ ಕರೆಕ್ಟಾಗಿ ಅರ್ಧ ಕಪ್ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಯೂಸ್ ಆಗಿದೆ. ಸೊ ನೋಡಿಕೊಂಡು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲಸಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟು ಆ ಹಿಟ್ಟೆಲ್ಲ ಈ ರೀತಿ ನೀಟಾಗಿ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಕ್ಲೋಸ್ ಮಾಡಿ ಮತ್ತು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಈ 10 ನಿಮಿಷದಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಪ್ಯಾನಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ಪಲ್ತಿನಲ್ಲಿ ಎಲ್ಲ ಮೆಜರ್ಮೆಂಟ್ಸು ತಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಹೀಗೆ ರವೆನ ಸ್ವಲ್ಪ ಕಡಿಮೆ ಉರಿನಲ್ಲಿ ಒಂದು 5 ನಿಮಿಷ ಹುರ್ಕೋಬೇಕು. ಈ ಚಿರೋಟಿ ರವೆ ಬದಲಾಗಿ ನೀವಿಲ್ಲಿ ಬಾಂಬೆ ರವೆ ಕೂಡ ಉಪಯೋಗಿಸ್ಕೊಳ್ಬೋದು. ಹೀಗೆ ನೋಡಿ ರವೆನ ಒಂದು 5 ನಿಮಿಷ ಚೆನ್ನಾಗಿ ಹುರಿದಿದ್ದಾಗಿದೆ. ಸೊ ಹೀಗಿದ್ದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ, 1 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋಬೇಕಾಗತ್ತೆ. ಸೊ ಹೀಗೆ ಇವು ಕೂಡ ಇನ್ನೂ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಪಿಸ್ತಾ ಮತ್ತು ಬಾದಾಮು ಇವು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಈ ರೀತಿ ಇವೆಲ್ಲನೂ ಚೆನ್ನಾಗಿ ಹುರಿದಿದ್ದಾಗಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಸೊ ಹೀಗೆ ಮತ್ತೆ ಇದಕ್ಕೇನೆ ಜಸ್ಟ್ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಹೀಗೆ ಇದೆಲ್ಲನೂ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋ ತನಕ ಇದನ್ನ ಹಾಗೆ ಬಿಡಬೇಕು. ಹೀಗೆ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದಕ್ಕೆ 3/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸಕ್ಕರೆನ ಗ್ರೈಂಡ್ ಮಾಡುವಾಗ ಇದಕ್ಕೆ ಒಂದು 3 ಏಲಕ್ಕಿ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಈ ಸಕ್ಕರೆ ಪುಡಿ ಹಾಕುವಾಗ ನಮಗೆ ಈ ಸ್ಟಫಿಂಗ್ ಅನ್ನೋದು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಆನಂತರ ಮಾತ್ರ ಈ ರೀತಿ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸ್ವೀಟ್ನೆಸ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆನ ಉಪಯೋಗಿಸ್ಕೊಂಡು ಈ ಕರ್ಜಿಕಾಯಿನ ಮಾಡ್ತಿದ್ದೀನಿ. ಅದೇ ಥರ ನೀವು ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೊಳ್ಳಿ. ಸೊ ನಮಗೀಗ ಸ್ಟಫಿಂಗ್ ರೆಡಿಯಾಗಿದೆ. ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಹೀಗೆ ಹಿಟ್ಟನ್ನ ಇನ್ನೊಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬಾಲ್ ಸೈಜ್ಗೆ ಹಿಟ್ಟನ್ನ ತೊಗೊಂಡಿದ್ದನ್ನ ರೌಂಡಾಗಿ ಮಾಡಿ ಇಟ್ಕೊಳ್ಳಿ. ಇದೇ ಥರ ಒಂದು 6 ಬಾಲ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. 6 ಈಕ್ವಲ್ ಬಾಲ್ಸ್ನ ರೆಡಿ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಇದು ಹಿಟ್ಟು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿಡಬೇಕಾಗತ್ತೆ. ಹೀಗೆ ಒಂದೊಂದೇ ಉಂಡೆನ ತೊಗೊಂಡು ಈ ರೀತಿ ಸ್ವಲ್ಪನೇ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದನ್ನ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಸೇಮ್ ಚಪಾತಿನ ನಾವು ಯಾವ ರೀತಿ ಲಟ್ಟಿಸ್ಕೊತೀವಿ ಇದು ಕೂಡ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ. ನೋಡಿ ಈ ರೀತಿ ಒಂದು ಶೀಟ್ನ ರೆಡಿ ಮಾಡಿಬಿಟ್ಟು ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ತಿಕ್ನೆಸ್ ಇದ್ದರೆ ನಮಗೆ ಕರೆಕ್ಟಾಗಿರುತ್ತೆ. ಸೊ ಇದೇ ರೀತಿ ಮೊದಲು ಒಂದು 3 ಶೀಟ್ಸ್ನ ರೆಡಿ ಮಾಡಿ ಒಂದು ಪಕ್ಕಕ್ಕೆ ಇಡಿ. ಈಗ ಒಂದೊಂದೇ ಶೀಟ್ನ ತಗೊಂಡು ಅದ್ರ ಮೇಲೆ ಈ ರೀತಿ ನಾವು ಸ್ವಲ್ಪ ಗಟ್ಟಿ ತುಪ್ಪನ ತಗೊಂಡು ಆ ಶೀಟ್ ಫುಲ್ಲಾಗಿ ನಾವು ಗಟ್ಟಿ ತುಪ್ಪನ ಸವರ್ಕೋಬೇಕಾಗತ್ತೆ. ಹೀಗೆ ಮತ್ತೆ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಈ ರೀತಿ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಬಿಟ್ಟು ಆನಂತರ ಅದ್ರ ಮೇಲೆ ಇನ್ನೊಂದು ಶೀಟ್ನ ಹಾಕಿಬಿಟ್ಟು ಮತ್ತೆ ತುಪ್ಪನ ಸವರ್ಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಇನ್ನೊಂದು ಶೀಟ್ ಕೂಡ ಹಾಕಿಬಿಟ್ಟು ಸೇಮ್ ಅದೇ ವಿಧಾನದಲ್ಲಿ ಒಂದು 3 ಲೇಯರ್ನ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ನಾನಿಲ್ಲಿ 3 ಲೇಯರ್ಸ್ನ ಹಾಕ್ಕೊಂಬಿಟ್ಟು ಕೊನೆಗೆ ಕೂಡ ಈ ರೀತಿ ಸ್ವಲ್ಪ ತುಪ್ಪ ಹಾಗೆಯೇ ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಕಡೆಯಿಂದ ಟೈಟಾಗಿ ಇದನ್ನ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕರ್ಜಿಕಾಯಿ ಅನ್ನೋದು ಚೆನ್ನಾಗಿ ಪದರವಾಗಿ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿ ನಾವು ಟೈಟಾಗಿ ಇದನ್ನ ರೋಲ್ ಮಾಡಿದ್ದಾದಮೇಲೆ ಹೀಗೆ ಮತ್ತೆ ಇದನ್ನ ಸ್ವಲ್ಪ ಉದ್ದಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಇದನ್ನ ಈ ರೀತಿ 1-2 ಇಂಚ್ ಸೈಜ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಅನ್ನೋದು ಬಂದಿದೆ. ಸೊ ಈಗ ಒಂದೊಂದೇ ಉಂಡೆನ ತಗೊಂಡು ಈ ರೀತಿ ನಾವು ಆ ಲೇಯರ್ಸ್ ಇರೋ ಕಡೆಗೆ ಫ್ಲ್ಯಾಟ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿ ಇದನ್ನ ರೋಲ್ ಮಾಡಿದ್ರೆ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಇದನ್ನ ಲಟ್ಟಿಸ್ಕೊಳ್ಳಿ. ಸೊ ನೋಡಿ ಈ ರೀತಿ ಫಸ್ಟು ಮೊದಲು ಇದನ್ನ ಒಂದು ಪೂರಿ ಸೈಜ್ಗೆ ಇದನ್ನ ಲಟ್ಟಿಸಿದ್ದಾದಮೇಲೆ ಅದ್ರ ಸೆಂಟರ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಈ ಸ್ಟಫಿಂಗ್ನ ಇಟ್ಬಿಟ್ಟು ಎಡ್ಜಸ್ ಎಲ್ಲನೂ ಹಾಲನ್ನ ಕ್ರೀಸ್ ಮಾಡ್ಕೊಳ್ಳಿ. ಈ ರೀತಿ ಕಂಪಲ್ಸರಿಯಾಗಿ ಎಡ್ಜಸ್ಗೆ ಹಾಲು ಅಥವಾ ನೀರನ್ನ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಮತ್ತೆ ನೋಡಿ 2 ಕಡೆನೂ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ನಾವು ಶೇಪ್ನ ಮಾಡ್ಕೋಬೇಕಾಗತ್ತೆ. ಹೋಲ್ ಮಾಡ್ದಿರ ಈ ರೀತಿ ನಿಧಾನಕ್ಕೆ ಈ ಶೇಪ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಸುಲಭವಾಗಿ ಫೋರ್ಕ್ ಸಹಾಯದಿಂದ ಈ ರೀತಿ ಶೇಪಲ್ಲಿ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಹತ್ರ ಕರ್ಜಿಕಾಯಿ ಮಾಡೋ ಮೌಲ್ಡ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಎಡ್ಜಸ್ನ ಮಾತ್ರ ನೀಟಾಗಿ ಸೀಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಬಿಟ್ಟೋಗೋ ಚಾನ್ಸ್ ಇರುತ್ತೆ.
ಸೊ ಹೀಗಿದ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಬಂದುಬಿಟ್ಟು ಮೀಡಿಯಮ್ ಆಗಿ ಹೀಟ್ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಮೀಡಿಯಮ್ ಆಗಿ ಎಣ್ಣೆ ಕಾದಿದ್ದಾದಮೇಲೆ ಇದರಲ್ಲಿ ಒಂದು ಕಜ್ಜಿಕಾಯಿನ ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿ ಈ ಬಿಸಿ ಎಣ್ಣೆನ ಹಾಕ್ತಾ ಇರಬೇಕು. ಈ ಥರ ಸ್ವಲ್ಪ ಮೇಲೆ ಬಂದ ನಂತರ ಇನ್ನೊಂದು ಕಜ್ಜಿಕಾಯಿ ಕೂಡ ಹಾಕ್ಕೊಂಡು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಆ ಎಣ್ಣೆಯಲ್ಲಿ ಎಷ್ಟು ಕಜ್ಜಿಕಾಯಿ ಇಡಿಸುತ್ತೋ ಅಷ್ಟು ಕಜ್ಜಿಕಾಯಿಸನ್ನ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಅಂತೂ ಇರಲೇಬಾರ್ದು. ಉರಿನ ಆದಷ್ಟು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಕಲರ್ಗೆ ಚೇಂಜ್ ಆಗುತ್ತೆ, ಹಾಗೆಯೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಆ ಲೇಯರ್ಸ್ ಕೂಡ ಬಿಟ್ಕೊಂಡಿರುತ್ತೆ. ಸೊ ಈ ಸ್ಟೇಜ್ನಲ್ಲಿ ಇದನ್ನ ಎತ್ಕೊಂಬಿಡಿ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಕಜ್ಜಿಕಾಯಿನೂ ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇ. ನಾರ್ಮಲ್ ಕಜ್ಜಿಕಾಯಿಗಿಂತ ಈ ಕಜ್ಜಿಕಾಯಿ ಅಂತೂ ತುಂಬ ರುಚಿಯಾಗಿ ಬರುತ್ತೆ, ನಿಮಗೂ ಕೂಡ ತುಂಬ ಇಷ್ಟ ಆಗ್ಬಿಡುತ್ತೆ. ಈಗ ನೆಕ್ಸ್ಟಾಗಿ ನಾವು ಕಡಲೆಪುರಿ ಉಂಡೆ ರೆಸಿಪಿ ನೋಡೋಣ. ಮೊದಲನೇದಾಗಿ ಈ ಕಡಲೆಪುರಿ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಕಡಲೆಪುರಿನ ತಗೊಂಡಿದ್ದೀನಿ. ಸೊ ನಾನು ಪ್ಯಾಕೆಟ್ದು ಉಪಯೋಗಿಸ್ಕೊಳ್ತಾ ಇದ್ದೀನಿ, ನೀವು ಲೂಸ್ದು ಸಹ ಉಪಯೋಗಿಸ್ಕೊಳ್ಬೋದು. ಹಾಗೆ ನಮಗೆ ಕಡಲೆಪುರಿ ಅನ್ನೋದು ನೋಡಿ ಈ ರೀತಿ ಚೆನ್ನಾಗಿ ಗರಿಗರಿಯಾಗಿರಬೇಕು. ಈ ಥರ ಇಲ್ಲ ಸ್ವಲ್ಪ ಮೆತ್ತಗಾಗಿದೆ ಅನ್ನೋದಾದರೆ ಅದನ್ನು ಜಸ್ಟ್ ಒಂದು ಬಾಣಲಿಗೆ ಹಾಕಿ ಹುರಿದ್ಬಿಟ್ಟು ತಗೊಳ್ಳಿ. ಕೇವಲ 1-2-3 ನಿಮಿಷ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಗರಿಗರಿಯಾಗಿ ಆಗುತ್ತೆ. ಈಗ ಈ ಕಡಲೆಪುರಿನ ಮೆಜರ್ ಮಾಡಿಕೊಂಡು ಈ ರೀತಿ ಒಂದು ಕಪ್ ಅಳತೆಯಲ್ಲಾಗಲಿ ಅಥವಾ ಒಂದು ಗ್ಲಾಸ್ ಅಳತೆಯಲ್ಲಾಗಲಿ ಮೆಜರ್ ಮಾಡಿಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ 5 ಕಪ್ಪು ತುಂಬ ನಾನು ಕಡಲೆಪುರಿನ ತೊಗೊಂಡಿದ್ದೀನಿ. ಹೀಗಿದ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಬೆಲ್ಲದ ಪಾಕದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ 2 ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಬಂದು ನಾವು ಕಪ್ಪು ತುಂಬ ತಗೊಳ್ಬಾರ್ದು, ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಬೆಲ್ಲನ ತಗೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಕಡಲೆಪುರಿ ಬಂದು ಕಪ್ಪು ತುಂಬ ತಗೊಳ್ಬೇಕು, ಬೆಲ್ಲ ಬಂದು ಕಪ್ಪು ತುಂಬ ತಗೊಳ್ಬಾರ್ದು, ಸ್ವಲ್ಪ ಕಮ್ಮಿ ತಗೊಳ್ಬೇಕು. ಸೊ ಈ ರೀತಿ ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಬೆಲ್ಲ ಕರಗಿದ ನಂತರ ಒಂದ್ಸತಿ ಈ ಬೆಲ್ಲದ ನೀರನ್ನ ಫಿಲ್ಟರ್ ಮಾಡ್ಕೊಂಡು ತಗೊಳ್ಳಿ. ಅದರಲ್ಲಿ ಏನಾದರೂ ಡಸ್ಟ್ ಇದ್ದರೆ ಎಲ್ಲನೂ ಸಹ ಹೋಗುತ್ತೆ. ಆನಂತರ ಆ ಕಡಾಯಿನ ಒಂದ್ಸತಿ ವಾಶ್ ಮಾಡಿಕೊಂಡು ಮತ್ತೆ ಅದೇ ಬೆಲ್ಲದ ನೀರನ್ನ ಅದೇ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ಬೆಲ್ಲದ ಪಾಕನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 5-6 ನಿಮಿಷಕ್ಕೆ ನಮಗೆ ರೀತಿ ಸ್ವಲ್ಪ ಗಟ್ಟಿಯಾಗಿ ಕುದೀತಾ ಬರುತ್ತೆ. ಹಾಗೆ ನಮಗೆ ಸ್ಲೋ ಮೋಷನಲ್ಲಿ ಸ್ವಲ್ಪ ಬಬಲ್ಸ್ ಬರ್ತಾ ಇರುತ್ತೆ ನೋಡಿ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಪಾಕ ಅನ್ನೋದು ರೆಡಿ ಆಗಬೇಕು. ಆಗ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈ ಪಾಕನ ಇಟ್ಕೊಂಡು ಈ ರೀತಿ ಒಂದು ಬೌಲಲ್ಲಿ ನೀರನ್ನ ತಗೊಂಡು ಆ ನೀರಿಗೆ ಸ್ವಲ್ಪ ಪಾಕನ ಬಿಟ್ಟು ಅದನ್ನು ಒಂದು 3-4 ಸೆಕೆಂಡ್ ಹಾಗೆ ಬಿಟ್ಬಿಡಿ. ಆನಂತರ ಇದನ್ನ ಈ ರೀತಿ ಒಂದು ಕಡೆಗೆ ಎಲ್ಲನೂ ಸಹ ಸೇರಿಸ್ಕೊಳ್ಳಿ. ಈ ರೀತಿ ನಮಗೆ ಒಂದು ಉಂಡೆ ರೀತಿ ಒಂದು ಬಾಲ್ ರೀತಿ ಹಾಕಬೇಕು. ಅದೇ ರೀತಿ ನಾವು ಈ ರೀತಿ ನೋಡಿ ಆ ನೀರಿಗೆ ಹಾಕಿದ್ರೆ ಚೆನ್ನಾಗಿ ಸೌಂಡ್ ಬರಬೇಕು. ನಮಗೆ ಪಾಕನ ನಾವು ಸ್ವಲ್ಪ ನೀರಿಗೆ ಬಿಟ್ಟಾಗ ಅದು ನೀರಿನ ಜೊತೆ ಮಿಕ್ಸ್ ಆಗಬಾರ್ದು, ಹಾಗೆ ನಮಗೆ ಸ್ಟಿಫ್ ಆಗಿ ಕುತ್ಕೋಬೇಕು. ಹಾಗೆ ನೋಡಿ ಈ ರೀತಿ ನಾವು ಎತ್ತಿ ಕೆಳಗಡೆಗೆ ಹಾಕಿದಾಗ ಅದು ಚೆನ್ನಾಗಿ ಸೌಂಡ್ ಬರಬೇಕು. ಈ ಥರ ಸೌಂಡ್ ಬಂದರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ಸೊ ಈ ಥರ ಗಟ್ಟಿ ಪಾಕ ಬಂದಾದಮೇಲೆ ಈಗ ಮತ್ತೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದೇ ಪಾಕಕ್ಕೆ ನಾವು ಈ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಟೈಮ್ ವೇಸ್ಟ್ ಮಾಡ್ದಿರಾ ಈ ಪ್ರಾಸೆಸ್ ಎಲ್ಲನೂ ಸ್ವಲ್ಪ ಬೇಗ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಈ ರೀತಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ನಾವು ಉಂಡೆಗಳನ್ನು ಮಾಡ್ಕೋಬೇಕು. ಸೊ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಬಿಸಿ ಇದ್ದಾಗೆ ನಾವು ಉಂಡೆನ ಕಟ್ಕೊಂಡ್ಬಿಡಬೇಕು. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಕಡಲೆಪುರಿ ಉಂಡೆ ಅನ್ನೋದು ರೌಂಡಾಗಿ ರೆಡಿ ಆಗಿಬಿಟ್ಟಿದೆ. ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ಳಿ. ತುಂಬ ಬಿಸಿಯಾದರೆ ಮಾತ್ರ ಕೈನ ನೀರಿನಲ್ಲಿ ಅದ್ಕೊಂಡು ಆನಂತರ ಈ ರೀತಿ ಉಂಡೆಗಳನ್ನು ಮಾಡಿ ತಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಕೈಗೆ ಒಂಚೂರು ಕೂಡ ಬಿಸಿ ಆಗೋದಿಲ್ಲ. ಈ ಥರ ನೀರಿನ ಬದಲಾಗಿ ನೀವು ತುಪ್ಪ ಕೂಡ ಕೈಗೆ ಸವರ್ಕೊಂಡು ನಾವು ಈ ಥರ ಉಂಡೆ ಆದರೂ ಮಾಡ್ಕೊಳ್ಬೋದು. ಸೊ ಈ ಥರ ನಾವು ಎಲ್ಲ ಉಂಡೆಗಳನ್ನು ಮಾಡಿ ತಗೊಂಡಿದ ಮೇಲೆ ಲಾಸ್ಟಲ್ಲಿ ನೋಡಿ ನಮಗೆ ಆ ಕಡಾಯಿಗೆ ಸ್ವಲ್ಪ ಇದೆಲ್ಲನೂ ಸಹ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ತೆಗಿಯೋದಕ್ಕಾಗೋದಿಲ್ಲ. ಹಾಗೇನು ಮಾಡ್ತೀರಾ, ಜಸ್ಟ್ ಇದನ್ನ ಒಂದು 3-4 ಸೆಕೆಂಡ್ ಹೀಟ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಜಾಸ್ತಿ ಹೀಟ್ ಮಾಡಬೇಡಿ, ಜಸ್ಟ್ 3-4 ಸೆಕೆಂಡ್ ಹೀಟ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ನೀಟಾಗಿ ಎಲ್ಲನೂ ಸಹ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಹೀಗೆ ನೆತ್ಕೊಂಡು ಉಂಡೆ ಮಾಡ್ಕೊಂಡು ತಗೊಳ್ಳಿ. ಅಷ್ಟೇ, ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವೇ ಮನೆಯಲ್ಲಿ ಈ ಕಡಲೆಪುರಿ ಉಂಡೆನ ಮಾಡ್ಕೊಳ್ಬೋದು ಅಂತ. ತುಂಬಾ ಗರಿಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. 2 ತಿಂಗಳಾದರೂ ಸಹ ನಾವಿದನ್ನ ಇಟ್ಕೊಂಡು ತಿನ್ಕೋಬೋದು, ಕೆಡೋದಿಲ್ಲ. ಈ ಕಡಲೆಪುರಿ ಉಂಡೆ ಅಂದರೆ ನನಗೆ ಹಾಗೇನೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೆಕ್ಸ್ಟಾಗಿ ನಾವು ಬೂಂದಿ ಲಡ್ಡು ರೆಸಿಪಿ ನೋಡೋಣ. ಬಂದ್ಬಿಟ್ಟು ನಾವು ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಹಾಗಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡದ್ರಲ್ಲಿ ಯಾವುದಾದ್ರು ಒಂದು ಕಪ್ಪಳತೆಯಲ್ಲಿ ಕಡಲೆ ಹಿಟ್ಟನ್ನ ತಗೊಳ್ಳಿ.
ಈ ಕಪ್ ಅಳತೆಯಲ್ಲಿ ನಾನು 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಕಡಲೆ ಹಿಟ್ಟು, ಲೂಸ್ ಕಡಲೆ ಹಿಟ್ಟು ಅಥವಾ ಪ್ಯಾಕೆಟ್ ಕಡಲೆ ಹಿಟ್ಟು ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು. ಆದರೆ ಒಂದ್ಸತಿ ಜರಡಿ ಮಾಡಿ ತಗೊಳ್ಬೇಕಷ್ಟೇನೆ. ಆನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತೆ ಒಂದು 2-3 ಚಿಟಿಕೆ ಆಗುವಷ್ಟು ಸೋಡಾನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಫಸ್ಟ್ ಇದೆಲ್ಲನೂ ಸಹ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ದಂಗೆ ನೀಟಾಗಿ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಸುಮಾರಾಗಿ ಒಂದು 2 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ನೋಡ್ಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಬೋದಲ್ವಾ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದ ಹದದಲ್ಲಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ರೀತಿ ನಮಗೆ ಆ ಸೌಟಿನ ಮೇಲೆ ಒಂದು ರೀತಿಯಲ್ಲಿ ಈ ರೀತಿ ನೋಡಿ ಒಂದು ಲೇಯರ್ ರೀತಿ ಕೂರಬೇಕು. ಸೊ ಈ ಥರ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಕಲಸಿದ್ದಾದ್ಮೇಲೆ ಹೀಗೆ ನಾವು ಬೂಂದಿ ಮಾಡ್ಕೊಳ್ಬೋದು. ಈ ಥರ ಸೌಟಲ್ಲಿ ಅಥವಾ ಈ ಥರ ಸೌಟಲ್ಲಿ ನಿಮ್ಗೆ ಯಾವ್ದು ಅವೈಲಬಲ್ ಇದ್ರೆ ಅದರಲ್ಲಿ ಮಾಡ್ಕೊಳ್ಬೋದು. ಸೊ ಈಗ ಹಿಟ್ಟನ್ನ ಪಕ್ಕೆತ್ತಿಟ್ಕೊಳ್ಳಿ. ಈಗ ನಾವು ಸಕ್ಕರೆ ಪಾಕಕ್ಕೆ ಒಂದು ಬೌಲಲ್ಲಿ ಸಕ್ಕರೆನ ಹಾಕಿ ಎತ್ತಿಟ್ಕೊಂಡ್ಬಿಡೋಣ. ಸೊ 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ನಷ್ಟು ಸಕ್ಕರೆ, ಅದರಲ್ಲಿ ಅರ್ಧದಷ್ಟು ನೀರು, ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ಯಾಫ್ರನ್ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಂತರ ಸ್ವಲ್ಪ ಏಲಕ್ಕಿನ ಕುಟ್ಟಿ ಅದಕ್ಕೆ ಹಾಕ್ಕೊಂಡು ಈ ಬೌಲ್ನ ಪಕ್ಕೆತ್ತಿಟ್ಕೊಂಡ್ಬಿಡಿ. ಸಕ್ಕರೆ ಅನ್ನೋದು ಕರಗುತ್ತೆ ಇಷ್ಟರಲ್ಲಿ, ನಾವು ಬೂಂದಿ ಮಾಡ್ಕೊಳ್ಳೋಷ್ಟರಲ್ಲಿ. ಈಗ ಬೂಂದಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ನಮಗೆ ಸರಿಯಾಗಿ ಶೇಪ್ ಬರೋದಿಲ್ಲ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಈ ಹಿಟ್ಟನ್ನ ಆ ಸೌಟಿನ ಮೇಲೆ ಹಾಕಿ ತಿರುಗಿಸ್ಕೊಳ್ತಾ ನಾವು ಈ ಬೂಂದಿನ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಹಾಕಿದ್ದಾದ್ಮೇಲೆ ಜಸ್ಟ್ ಒಂದು 10ರಿಂದ 15 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಇಲ್ಲಾಂದರೆ ತುಂಬ ಕ್ರಿಸ್ಪ್ ಬಂದ್ಬಿಡತ್ತೆ, ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಅರ್ಧ ನೊರೆ ಕಡಿಮೆ ಆಗಿದ ತಕ್ಷಣ ಅದನ್ನ ಎತ್ಕೊಂಡ್ಬಿಡ್ಬೇಕು. ಈ ಥರ ನೋಡ್ಬೋದು ಚೆನ್ನಾಗಿ ಗುಂಡಾಗಿ ಬಂದಿದೆ. ಸೊ ಈಗ ಪ್ರೆಸ್ ಮಾಡಿ ನೋಡಿದಾಗ ಅದು ನಮಗೆ ಜಸ್ಟ್ ಮೇಲ್ಗಡೆ ಕ್ರಿಸ್ಪ್ ಇರಬೇಕಷ್ಟೇ. ಈ ಥರ ಪ್ರೆಸ್ ಮಾಡಿದ್ರೆ ಅದು ಫ್ಲ್ಯಾಟ್ ಆಗಬೇಕು, ಪುಡಿ ಆಗಬಾರ್ದು. ಸೊ ಈ ಥರ ನಾವು ಬೂಂದಿ ಕಾಳನ್ನ ಫ್ರೈ ಮಾಡಿ ತಗೊಳ್ಬೇಕು. ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇ. ಆದರೆ ನಮಗೆ ಕ್ರಿಸ್ಪ್ ಬಂದುಬಿಟ್ರೆ ನಮಗೆ ತುಂಬ ಗಟ್ಟಿ ಬಂದುಬಿಡುತ್ತೆ, ಅಷ್ಟು ಸರಿಯಾಗಿ ಬರೋದಿಲ್ಲ. ಸೊ ಈ ವಿಧಾನದಲ್ಲಿ ನೀವು ಬೂಂದಿ ಕಾಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, 2 ಸೌಟಲ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನಿಮ್ಗೆ ಯಾವ್ದು ಅವೈಲಬಲ್ ಇದ್ರೆ ನೀವು ಅದರಲ್ಲಿ ಮಾಡ್ಕೊಳ್ಬೋದು. ಸೊ ನಾನು ಇದೇ ರೀತಿ ಎಲ್ಲನೂ ಸಹ ಮಾಡಿ ತಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ನಮಗೆ ಈ ಬೂಂದಿ ಕಾಳು ಅನ್ನೋದು ಗುಂಡಾಗಿ ಬರೋದಿಲ್ಲ, ಫ್ಲ್ಯಾಟ್ ಬಂದ್ಬಿಡತ್ತೆ. ನೋಡಿಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಅನಂತರ ಬೂಂದಿನ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಈಗ ನಾವು ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈ ಬೂಂದಿ ಕಾಳನ್ನ ಇಟ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಸಕ್ಕರೆನ ನೆನೆಸಿಟ್ಟಿದ್ದೀವಲ್ವಾ, ಸೊ ಅದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕರಗಿಸ್ಕೊಂಡು ಒಂದು 8ರಿಂದ 9 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದ್ಸತಿ ಪಾಕ ಚೆಕ್ ಮಾಡ್ಕೊಳ್ಳಿ. ಸೊ ನಮ್ಗಿದು ಒಂದೆಲೆ ಪಾಕ ಬರಬೇಕು. ಎಲ್ಲ ಕಡೆ ಈವನ್ ಆಗಿ ತಿರುಗಿಸ್ಕೊಳ್ತಾ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೊಂಡು ಪಾಕನ ಚೆಕ್ ಮಾಡ್ಕೊಳ್ಬೇಕು. ಈ ಥರ ನಮಗೆ ಒಂದೆಲೆ ಪಾಕ ಅನ್ನೋದು ಬರಬೇಕು. ಇದಕ್ಕಿಂತ ಕಡಿಮೆ ಬಂದ್ಬಿಟ್ರೆ ನಮಗೆ ಶೇಪ್ ಹಾಳಾಗುತ್ತೆ, ಹಾಗೆ ತುಂಬ ಸಾಫ್ಟ್ ಬಂದ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಸೊ ಈಗ ಪಾಕ ಬಂದ ತಕ್ಷಣ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಫಸ್ಟೇ ನಾವು ಬೂಂದಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು, ಹಾಗೆಯೇ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬೂಂದಿನ, ಸೊ ಅವೆರಡೂ ಸಹ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಒಂದು ಅರ್ಧ ಗಂಟೆ ಅಥವಾ 1 ಅವರ್, ಸೊ ಆ ಪಾಕ ಎಲ್ಲ ನೀಟಾಗಿ ಬೂಂದಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ನಾವು ಹಾಗೆ ಬಿಡಬೇಕಾಗತ್ತೆ. ಒಂದು 1 ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ 1 ಅವರ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿನ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ಹುರಿದು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ವಾಟರ್ ಮೆಲನ್ ಸೀಡ್ಸ್ ಆದರೂ ಡೈರೆಕ್ಟಾಗಿ ಡ್ರೈ ರೋಸ್ಟ್ ಮಾಡಿ ಆದರೂ ಹಾಕ್ಕೊಳ್ಬೋದು. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಣ ದ್ರಾಕ್ಷಿ ಆದರೂ ಬೇಕಿದ್ರೆ ಹಾಕ್ಬೋದು. ಸೊ ಈಗ ಇದನ್ನು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆನ ಮಾಡಿಕೊಂಡ್ರೆ ನಮಗೆ ಲಡ್ಡು ಅನ್ನೋದು ರೆಡಿ ಆಗುತ್ತೆ. ನೀವು ಇದನ್ನು ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆದರೂ ನೀವು ಇದನ್ನ ಲಡ್ಡು ಶೇಪ್ಗೆ ಮಾಡ್ಕೊಳ್ಬೋದು, ಅಥವಾ ಈಗಲೇ ಲಡ್ಡೂಸ್ನ ಮಾಡಿ ಒಂದು ಹೋಲ್ ನೈಟ್ ಇದನ್ನ ಹಾಗೆ ಆದರೂ ಬಿಡ್ಬೋದು. ಸೊ ನಿಮ್ಗೆ ಯಾವುದು ಈಸಿ ಇದ್ರೆ ನೀವು ಅದನ್ನ ಮಾಡ್ಕೊಳ್ಬೋದು. ನಾನು ಇದನ್ನ ಈಗಲೇ ಲಡ್ಡೂಸ್ನ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಥರ ಒಂದು ಅಗಲವಾಗಿರೋ ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು ಹೋಲ್ ನೈಟ್ ಇದನ್ನ ಹಾಗೆ ಬಿಟ್ಬಿಡಿ. ಸೊ ನಮಗಿದು ಚೆನ್ನಾಗಿ ಆರಬೇಕು, ಆಗ ನೆಕ್ಸ್ಟ್ ಡೇಗೆ ನಮಗಿದು ಚೆನ್ನಾಗಿರುತ್ತೆ ಲಡ್ಡು ಅನ್ನೋದು. ಸೊ ನೋಡ್ಬೋದಲ್ವಾ, ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಪರ್ಫೆಕ್ಟ್ ಆಗಿ ನಮಗೆ ಬೂಂದಿ ಲಡ್ಡು ರೆಡಿಯಾಗಿದೆ.
ಲಡ್ಡು ಅಂತೂ ನಮಗೆ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ. ತುಂಬ ತೆಳುವಾಗಿಲ್ಲ, ಹಾಗೆಯೇ ತುಂಬ ಗಟ್ಟಿಯಾಗಿ ಕೂಡ ಆಗಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 25 ಲಡ್ಡು ರೆಡಿ ಆಗುತ್ತೆ. ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಈ ಲಡ್ಡು. ನೀವು ಕೂಡ ಟ್ರೈ ಮಾಡಿ. ಆಲ್ರೆಡಿ ಸುಮಾರು ಜನ ಟ್ರೈ ಮಾಡಿದ್ರು ಈ ಲಡ್ಡು ರೆಸಿಪಿನ. ಎಲ್ರಿಗೂ ಸಹ ತುಂಬ ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ರು. ಆಲ್ರೆಡಿ ನಮ್ಮ ಚಾನಲಲ್ಲಿ ಸಪ್ರೇಟಾಗಿ ವಿಡಿಯೋ ಇದೆ ಇದು. ಈಗ ನಾವು ಜಾಮೂನ್ ನೋಡ್ಕೊಳ್ಳೋಣ. ಸೊ ಲೇಟ್ ಮಾಡೋದು ಬೇಡ, ಈ ಗುಲಾಬ್ ಜಾಮೂನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಇವತ್ತು MTR ಬ್ರ್ಯಾಂಡ್ ಅವ್ರದ್ದು ಗುಲಾಬ್ ಜಾಮೂನ್ ಪುಡಿನ ತಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಬ್ರ್ಯಾಂಡ್ದಾದ್ರೂ ತಗೊಳ್ಬೋದು, ಯಾವುದಾದ್ರೂ ಸರಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 180 ಗ್ರಾಮ್ಸ್ ಪ್ಯಾಕೆಟ್ಸು 2ನ ತಗೊಂಡಿದ್ದೀನಿ. ಸೊ ನೋಡ್ಬೋದು 2 ಪ್ಯಾಕೆಟ್ನ ತಗೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಿಬಿಟ್ಟು ಈ ಪುಡಿನ ನಾನು ಮೆಜರ್ ಮಾಡಿ ತಗೊಳ್ತಾ ಇದ್ದೀನಿ. ಈ ಪೌಡರ್ನ ಈ ರೀತಿ ಒಂದು ಕಪ್ ತಗೊಂಡು ಅದರಲ್ಲಿ ಈ ರೀತಿ ಸ್ಪೂನ್ ಸಹಾಯದಿಂದ ಹಿಟ್ಟನ್ನ ತುಂಬಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕೆ ಈ ರೀತಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪ್ರೆಸ್ ಮಾಡ್ತಾ ಇಲ್ಲ, ನೋಡ್ಬೋದು ಈ ತರ ನಾವು ಕಪ್ ತುಂಬಾ ಹಿಟ್ಟನ್ನ ತಗೊಳ್ಬೇಕು. ಈ ತರ ಕಪ್ ತುಂಬಾ ತಗೊಂಡು ಒಂದು ಬೌಲ್ಗೆ ಹಾಕೊಳ್ಳಿ. ನಾನಿಲ್ಲಿ ಇವತ್ತು 2.5 ಕಪ್ ಆಗುವಷ್ಟು ಈ ಹಿಟ್ಟನ್ನ ತಗೊಂಡಿದ್ದೀನಿ. 2 ಪ್ಯಾಕೆಟ್ ತಗೊಂಡಿರೋದು 180 ಗ್ರಾಮ್ಸ್ದು. ಆನಂತರ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳಿ. ಸ್ವಲ್ಪ ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ, ಎಲ್ಲೂ ಸಹ ಕಟ್ ಆಗ್ತೀರಾ ಸೂಪರ್ ಆಗಿ ಬರುತ್ತೆ. ಈಗ ಈ ಹಿಟ್ಟನ್ನ ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈಗ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಎಷ್ಟು ನೀವು ಹಿಟ್ಟು ತಗೊಂಡ್ರೆ ಅದಕ್ಕೆ ಡಬಲ್ ಕ್ವಾಂಟಿಟಿಗೆ ನಾವು ಸಕ್ಕರೆ ಹಾಕೊಳ್ಬೇಕು. 2.5 ಕಪ್ನಷ್ಟು ಈ ಹಿಟ್ಟಿಗೆ 5 ಕಪ್ನಷ್ಟು ನಾವು ಸಕ್ಕರೆ ಹಾಕೊಳ್ಬೇಕಾಗತ್ತೆ. ಎಷ್ಟು ಸಕ್ಕರೆ ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ನೀರು ಸಹ ಸೇರಿಸ್ಕೊಳ್ಬೇಕು. 5 ಕಪ್ ಸಕ್ಕರೆಗೆ 5 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಸಕ್ಕರೆನ ಕರಗಿಸ್ಕೊಳ್ಬೇಕು. ಈ ಜಾಮೂನ್ಗೆ ನಿಮ್ಗೆ ಸ್ವೀಟ್ ಅನ್ನೋದು ಕಡಿಮೆ ಬೇಕು ಅನ್ನೋದಾದ್ರೆ ಸ್ವಲ್ಪ ಸಕ್ಕರೆನ ಕಡಿಮೆ ಸೇರಿಸ್ಕೊಳ್ಳಿ. ಸಕ್ಕರೆ ಕಡಿಮೆ ಸೇರಿಸ್ಕೊಂಡ್ರೆ ನೀರು ಕೂಡ ಕಡಿಮೆ ಹಾಕೊಳ್ಬೇಕು. ಕುದಿಯಕ್ಕೆ ಶುರು ಆದಾಗ ಇದಕ್ಕೆ ಸ್ವಲ್ಪ ಸ್ಯಾಫ್ರನ್ ಕೂಡ ಹಾಕೊಳ್ತಾ ಇದ್ದೀನಿ. ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಕದಿರ ಆದ್ರೂ ಮಾಡ್ಕೊಳ್ಬಹುದು. ಆನಂತರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ನಮ್ಗೆ ಅದು ಮುಟ್ಟಿದಾಗ ಎಣ್ಣೆ ರೀತಿ ಇರ್ಬೇಕಷ್ಟೇನೆ, ಜಾಸ್ತಿ ನಮ್ಗೆ ಯಾವುದೇ ತರ ಪಾಕ ಬರಬಾರ್ದು. ಜಸ್ಟ್ ಮುಟ್ಟಿದಾಗ ಎಣ್ಣೆ ರೀತಿ ಇರ್ಬೇಕಷ್ಟೇನೆ. ಸೊ ಆ ತರ ಪಾಕ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈ ಜಾಮೂನ್ ಹಾಕುವಾಗ ಪಾಕ ಬಿಸಿ ಇರ್ಬೇಕಾ ಅಥವಾ ತಣ್ಣಗಿರ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಈ ಹಿಟ್ಟಿನಲ್ಲಿ ನಾವು ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಲು ಬಂದ್ಬಿಟ್ಟು ಕಾಯಿಸಿ ಆರಿಸಿರೋ ಹಾಲನ್ನ ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ನೀವು ಬರೀ ನೀರ್ನಲ್ಲಾದ್ರೂ ಮಿಕ್ಸ್ ಮಾಡಿ ಆದ್ರೂ ತಗೊಳ್ಬಹುದು, ಯಾವ್ದಾದ್ರೂ ಸರಿ ಚೆನ್ನಾಗೇ ಇರುತ್ತೆ. ಹಾಲಾದ್ರೆ ಇನ್ನೂ ಸ್ವಲ್ಪ ರುಚಿಯಾಗಿ ಬರುತ್ತೆ ಅಷ್ಟೇನೆ. ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಬರೀ ಫಿಂಗರ್ಸ್ ನಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಜಾಸ್ತಿ ಪ್ರೆಷರ್ ಕೊಡಬಾರ್ದು. ಲೈಟ್ ಆಗಿ ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಸೊ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನನ್ಗಿಲ್ಲಿ ಕರೆಕ್ಟ್ ಆಗಿ ಒಂದು 3/4 ಕಪ್ ಆಗುವಷ್ಟು ಹಾಲು ಇರ್ತಿದೆ. ನೋಡ್ಕೊಂಡು ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಅಥವಾ ನೀರು ಯಾವ್ದಾದ್ರು ಹಾಕೊಳ್ಬಹುದು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದಕ್ಕೆ ರೆಸ್ಟ್ ಕೊಟ್ಬಿಡಿ. ಅಥವಾ ನೀವು ಡೈರೆಕ್ಟ್ ಆಗಿ ಹಾಗೆ ಆದ್ರೂ ಉಂಡೆ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಈ ರೀತಿ ಸ್ವಲ್ಪ ಇದಕ್ಕೆ ರೆಸ್ಟ್ ಕೊಟ್ಟಿದ್ದೀನಿ. ನೋಡ್ಬೋದು ಒಂದು 5 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಹಿಟ್ಟನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಈಗ ಡೈರೆಕ್ಟ್ ಆಗಿ ನೀವು ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ಕೊಳ್ಬೇಕು. ಸೊ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಬೇಕು. ರೌಂಡ್ ಮಾಡುವಾಗ ಈ ರೀತಿ ಅಂಗೈಯಲ್ಲಿ ಹಾಕೊಂಡು ಫಸ್ಟ್ ಒಂದ್ಸತಿ ರೌಂಡ್ ಆಗಿ ಮಾಡ್ಕೊಳ್ಳಿ. ನಂತರ ಈ ರೀತಿ ನೋಡಿ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ತಾ ನಾವು ಇದನ್ನ ರೌಂಡ್ ಆಗಿ ಮಾಡ್ಕೊಳ್ಬೇಕು. ಅನಂತರ ಲೈಟ್ ಆಗಿ ಮೇಲ್ಮೇಲೆ ರೌಂಡ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಕ್ರ್ಯಾಕ್ಸ್ ಇಲ್ದಿರ ಬರುತ್ತೆ. ಇದೇ ರೀತಿ ನಾವು ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕಂಪಲ್ಸರಿಯಾಗಿ ಈ ಉಂಡೆ ಅನ್ನೋದು ಒಣಗ್ದಂಗೆ ಒಂದು ತೇವದ ಬಟ್ಟೆನ ಹಾಕಿ ಮುಚ್ಚಿ ಇಟ್ಕೊಳ್ಬೇಕು. ಹಾಗೆ ಹಿಟ್ಟು ಕೂಡ ಅಷ್ಟೇ ಒಣಗಬಾರ್ದು, ಒಣಗಿದ್ರೆ ನಮ್ಗೆ ಅಷ್ಟು ಸರಿಯಾಗಿ ಖಂಡಿತ ಬರೋದಿಲ್ಲ. ಸೊ ಒಣಗ್ದಿರಾ ಈ ರೀತಿ ಒಂದು ತೇವ ಬಟ್ಟೆನ ಹಾಕಿ ಎತ್ತಿಟ್ಕೊಳ್ಬೇಕಾಗತ್ತೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಉಂಡೆಗಳನ್ನ ಮಾಡಿ ಈ ರೀತಿ ನಾನು ಎತ್ತಿ ಇಟ್ಕೊಂಡಿದ್ದೀನಿ. ಹೀಗಿದ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಉಂಡೆ ಸೈಜ್ ಬಂದ್ಬಿಟ್ಟು ನಾನು ಇಲ್ಲಿ ತುಂಬಾ ಚಿಕ್ಕದಾಗೂ ಮಾಡ್ತಾ ಇಲ್ಲ, ಹಾಗೆ ತುಂಬಾ ದಪ್ಪದಾಗೂ ಮಾಡ್ತಾ ಇಲ್ಲ, ಮೀಡಿಯಂ ಆಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇದೇ ತರ ಮಾಡ್ಬೇಕು ಅಂತ ಏನು ಇಲ್ಲ. ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡ್ರೆ ನೀವು ಡ್ರೈ ಜಾಮೂನ್ ತರ ಆದ್ರೂ ಮಾಡ್ಕೊಳ್ಬಹುದು. ಸೊ ಇಷ್ಟರಲ್ಲಿ ನಮ್ಗೆ ಸಕ್ಕರೆ ಪಾಕ ಆದಷ್ಟು ಸ್ವಲ್ಪ ತಣ್ಣಗಾಗಿರುತ್ತೆ. ನಾನು ಇದನ್ನ ಇನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ, ಅಥವಾ ನೀವು ಅದೇ ಪಾತ್ರೆ ಎಲ್ಲಾದ್ರೂ ಇಟ್ಕೊಳ್ಬಹುದು, ಏನು ತೊಂದರೆ ಇಲ್ಲ.
ಸೊ ಈಗ ಈ ಉಂಡೆಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆನ ಮೀಡಿಯಂ ಫ್ಲೇಮ್ ನಲ್ಲೇ ಕಾಯಿಸ್ಕೊಳ್ಬೇಕು. ನಂತರ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಳ್ಬೇಕು. ಅದಾದ್ಮೇಲೆ ಎಣ್ಣೆನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಎಲ್ಲ ಕಡೆ ಈವನ್ ಆಗಿ ಬಿಸಿ ಆಗುತ್ತೆ. ಆ ನಂತರ ಈ ರೀತಿ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ನಿಧಾನವಾಗಿ ಅದು ಮೇಲೆಗೆ ಬರಬೇಕು. ಖಂಡಿತ ನಿಧಾನವಾಗಿ ಅದೇ ಮೇಲೆಗೆ ಬರಬೇಕು. ಆಗ್ಲೇ ನಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆ ಜಾಸ್ತಿ ಕಾದಿದ್ರು ನಮ್ಗೆ ಮೇಲೆ ತುಂಬಾ ಬ್ರೌನ್ ಬಂದ್ಬಿಡುತ್ತೆ, ಒಳಗಡೆ ಸರಿಯಾಗಿ ಬೇಯೋದಿಲ್ಲ, ಚೆನ್ನಾಗೆ ಬರೋದಿಲ್ಲ. ಸೊ ಮೀಡಿಯಂ ಆಗಿ ಎಣ್ಣೆನ ಕಾಯಿಸ್ಕೊಳ್ಳಿ. ಹಾಗೆ ಗ್ಯಾಸ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ. ಹಾಗೆ ಅದು ಹಿಟ್ಟು ಹಾಕಿದಾದ್ಮೇಲೆ ನಿಧಾನವಾಗಿ ಅದು ಮೇಲೆಗೆ ಬರಬೇಕು. ಸೊ ಈ ಟಿಪ್ಸ್ ನ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವನ್ನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರುಗಿಸಬಾರ್ದು, ಸ್ವಲ್ಪ ಮೇಲೆಗೆ ಬರುತ್ತೆ. ಆಗ ಸ್ಪೂನ್ ನಲ್ಲಿ ನಿಧಾನವಾಗಿ ಎಣ್ಣೆನ ತಿರುಗಿಸ್ತಾ ಇದ್ರೆ ನಮ್ಗೆ ಈ ಉಂಡೆಗೆ ಕೂಡ ನೀಟಾಗಿ ರೌಂಡ್ ಆಗಿ ತಿರುಗುತ್ತೆ. ಹಾಗೆ ಈವನ್ ಆಗಿ ಫ್ರೈ ಆಗುತ್ತೆ. ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಎಲ್ಲಾ ಕಡೆ ಫ್ರೈ ಆಗುತ್ತೆ. ಕಡಿಮೆ ಉರಿನಲ್ಲಿ ಮಾತ್ರ ಫ್ರೈ ಮಾಡ್ಕೊಳ್ಬೇಕು. ಈ ತರ ನಮ್ಗೆ ಒಂದು ಒಳ್ಳೆ ಬ್ರೌನ್ ಕಲರ್ಗೆ ಇದು ಕಲರ್ ಚೇಂಜ್ ಆಗ್ಬೇಕು. ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ತನಕ. ಈ ತರ ನೀಟಾಗಿ ಎಲ್ಲ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನ ಎತ್ಕೊಂಡ್ಬಿಡ್ಬೇಕು. ಸೊ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೇ ಕಲರ್ಗೆ ಇದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಳ್ಳಿ. ಹೀಗೆ ಇವನ್ನ ನಾವು ಸಕ್ಕರೆ ಪಾಕದಲ್ಲಿ ಹಾಕೊಳ್ಬೇಕು. ಸೊ ಸಕ್ಕರೆ ಪಾಕ ಅನ್ನೋದು ಫುಲ್ ಆಗಿ ತಣ್ಣಗಾಗಿದ್ರೆ ಸೊ ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಂಡಿರೋ ಈ ಉಂಡೆಗಳನ್ನ ಈ ಸಕ್ಕರೆ ಪಾಕದಲ್ಲಿ ಹಾಕೊಂಡ್ಬಿಡಿ. ಅಥವಾ ಈ ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಬಿಸಿ ಇತ್ತು ಅನ್ನೋದಾದ್ರೆ ಈ ನಾವು ಫ್ರೈ ಮಾಡ್ಕೊಂಡಿದ್ವಲ್ವಾ ಅದನ್ನ ಜಸ್ಟ್ ಒಂದೇ ಒಂದು ನಿಮಿಷ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ಆ ನಂತರ ಈ ಬಿಸಿ ಪಾಕಕ್ಕೆ ಹಾಕೊಳ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಪಾಕ ಅನ್ನೋದು ಬಿಸಿ ಇದ್ರೆ ನಾವು ಫ್ರೈ ಮಾಡ್ಕೊಂಡಿರೋ ಉಂಡೆ ಬಂದ್ಬಿಟ್ಟು ತಣ್ಣಗಿರ್ಬೇಕು, ಅಥವಾ ಪಾಕ ತಣ್ಣಗಿದ್ರೆ ಈ ಉಂಡೆ ಅನ್ನೋದು ಬಿಸಿ ಇರ್ಬೇಕು. ಸೊ ಇದನ್ನ ಮ್ಯಾನೇಜ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಮುಂಚೆ ಎಣ್ಣೆನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಗ್ಯಾಸ್ನ ನಾವು ಆಫ್ ಮಾಡಿ ಇಟ್ಕೊಂಡಿರ್ಬೇಕು. ನಾವು ಫಸ್ಟ್ ಬ್ಯಾಚ್ ಫ್ರೈ ಮಾಡಿ ಎತ್ಕೊಳ್ತೀವಲ್ವಾ, ಹಾಗೆ ಗ್ಯಾಸ್ನ ಆಫ್ ಮಾಡಿರ್ಬೇಕು. ಆನಂತರ ಈಗ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡೋದಕ್ಕೆ ಮುಂಚೆ ಗ್ಯಾಸ್ನ ಆನ್ ಮಾಡಿಕೊಂಡು ಸಿಮ್ ನಲ್ಲಿ ಇಟ್ಕೊಂಡ್ಬಿಡಿ. ಆನಂತರ ಸೇಮ್ ಅದೇ ವಿಧಾನದಲ್ಲಿ ನಾವು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಬಿಸಿ ಜಾಸ್ತಿ ಇದ್ರೆ ಅಂತೂ ತುಂಬಾನೇ ವರ್ಸ್ಟ್ ಆಗಿ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಬೇಯೋದಿಲ್ಲ ಒಳಗಡೆ. ಇದೇ ಸ್ಟೆಪ್ಸ್ ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ನೆಕ್ಸ್ಟ್ ಬ್ಯಾಚ್ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ಟು ಇದೇ ಸಕ್ಕರೆ ಪಾಕದಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಇದು ತಣ್ಣಗಿತ್ತು, ಹಾಗಾಗಿ ನಾನು ಬಿಸಿ ಬಿಸಿ ಈ ಉಂಡೆಗಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೇಮ್ ಇದೇ ವಿಧಾನದಲ್ಲೇ ಎಲ್ಲಾನು ಸಹ ಮಾಡಿ ಇದೇ ಪಾಕಕ್ಕೆ ಹಾಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ 20 ರಿಂದ 30 ನಿಮಿಷ ಬಿಟ್ರೆ ಸಾಕು. ಕಂಪ್ಲೀಟ್ ಆಗಿ ನಿಂದೋಗ್ಬಿಟ್ಟಿರತ್ತೆ. ಅಥವಾ ಸಕ್ಕರೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಹಾಗೆ ಬಿಟ್ಬಿಡಿ. ಸೊ ನಾನಿಲ್ಲಿ ಕರೆಕ್ಟ್ ಆಗಿ ಒಂದು 20 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ. ಆನಂತರ ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿ ನಮ್ಗೆ ಜಾಮೂನ್ ಅನ್ನೋದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಜಾಮೂನ್ ಅಂತೂ ರೆಡಿ ಆಗಿದೆ ಅಂತ. ಈಗ ಕೊನೆಯದಾಗಿ ನಾವಿಲ್ಲಿ ಮೈಸೂರು ಪಾಕ್ ರೆಸಿಪಿ ನೋಡೋಣ. ಸೊ ಫಸ್ಟಾಗಿ ಯಾವುದಾದ್ರೂ ಒಂದು ಕಪ್ ತಗೊಂಡು ಅದರಲ್ಲಿ ಎಲ್ಲನೂ ಸಹ ಮೆಜರ್ ಮಾಡ್ಕೊಳ್ಳಿ. ಈ ಥರ ಕೆಳಗಡೆ ಬೇಯಿಸು ಹಾಗೆಯೇ ಮೇಲ್ಗಡೆ ಟಾಪ್ ಅನ್ನೋದು ಕಪ್ಪು ಈಕ್ವಲ್ ಆಗಿರಬೇಕು. ಸೊ ಈ ರೀತಿ ನಾನು ಕಡಲೆ ಹಿಟ್ಟನ್ನ ಸ್ಪೂನ್ನಲ್ಲಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಪ್ರೆಸ್ ಮಾಡಿಲ್ಲ. ಸೊ ಈ ಥರ ನಾನು 1.5 ಕಪ್ನಷ್ಟು ಕಡಲೆ ಹಿಟ್ಟನ್ನ ಈ ರೀತಿ ಒಂದು ಸೀವರ್ಗೆ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಪ್ಯಾಕೆಟ್ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಳ್ಬೇಕು. ಸೊ ಹೀಗಿದನ್ನು ಈ ರೀತಿ ಚೆನ್ನಾಗಿ ಜರಡಿ ಮಾಡ್ಕೊಂಡ್ಬಿಡಬೇಕು. ಹೀಗೆ ಈ ಕಡಲೆ ಹಿಟ್ಟನ್ನ ಎತ್ಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ. ಈಗ ಮತ್ತೆ ಅದೇ ಕಪ್ ಅಳತೆಯಲ್ಲಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಗೋಲ್ಡ್ ವಿನ್ನರ್ ಅಂತದ್ದು ಬರುತ್ತಲ್ವ, ಸೊ ಅದೇ ಆಯಿಲ್ನ ಹಾಕ್ಕೊಳ್ಳಿ. ಅದೇ ಥರನೇ 1.5 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ಸೊ ಬರೀ ತುಪ್ಪದಲ್ಲಿ ಮಾಡಿದ್ರೆ ತುಂಬ ಎಗುರೊಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಣ್ಣೆ ಹಾಗೆಯೇ ತುಪ್ಪ ಎರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಪಕ್ಕೆತ್ತಿಟ್ಕೊಳ್ಳಿ. ಸೊ ಈಗ ಈ ತುಪ್ಪನ ಒಂದು ಸ್ವಲ್ಪ ಎತ್ಕೊಂಡು ಈ ಕಡಲೆ ಹಿಟ್ಟಿಗೆ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸ್ವಲ್ಪ ಈ ಎಣ್ಣೆ ಹಾಗೆ ತುಪ್ಪ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನನಗಿಲ್ಲಿ ಈ ಸೌಟ್ ಅಳತೆಯಲ್ಲಿ ಒಂದು 3 ಸೌಟ್ ಆಗುವಷ್ಟು ನಾನು ಈ ಎಣ್ಣೆ ಮತ್ತು ತುಪ್ಪ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಈ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಪಕ್ಕೆತ್ತಿಟ್ಕೊಳ್ಬೇಕು. ಹೀಗೆ ಮತ್ತೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ 2 ಕಪ್ ಆಗುವಷ್ಟು ಸಕ್ಕರೆ ಹಾಕಿ ಅದೇ ಥರನೇ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ.
ಸಕ್ಕರೆ ಪಾಕನ ರೆಡಿ ಮಾಡೋದಕ್ಕೆ ಮುಂಚೆನೇ ನಾವು ಆಯಿಲ್ನ ಬಿಸಿಗೆ ಇಟ್ಕೊಳ್ಬೇಕು. ಸೊ ನೋಡ್ಬೋದು ಆಯಿಲ್ ಅನ್ನೋದು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಆಯಿಲ್ ಒಂದ್ಸತಿ ಬಿಸಿಯಾಗಿದ್ದಾದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು. ಸೊ ಮತ್ತೆ ನಾವು ಇದನ್ನು ಯೂಸ್ ಮಾಡೋ ತನಕನೂ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಕಾಯಿಸ್ಕೊಳ್ತಾ ಇರಬೇಕು. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸೊ ನೋಡ್ಬೋದು ಇನ್ನೊಂದು ಕಡೆ ಸಕ್ಕರೆ ಕೂಡ ಚೆನ್ನಾಗಿ ಕರಿದ್ಬಿಟ್ಟು ನಮಗೆ ಪಾಕ ಬರೋ ಸ್ಟೇಜ್ಗೆ ಬಂದಿದೆ. ಸಕ್ಕರೆ ಕರಗಿದಾದಮೇಲೆ ಒಂದು 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಪಾಕ ಬಂದ್ಬಿಡತ್ತೆ. ಸೊ ನೋಡ್ಬೋದು ಈ ರೀತಿ ನೋಡಿ ನಮಗೆ ಒಂದೆಲೆ ಪಾಕ ಬಂದಿರಬೇಕು. ಸೊ ಈ ಥರ ಪಾಕ ಬಂದಾದಮೇಲೆ ಹೀಗೆ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಫಸ್ಟೇ ನಾವು ಕಡಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ವಿಸ್ಕರಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲನೂ ಸಹ ಮಿಕ್ಸ್ ಆಗಿಬಿಡತ್ತೆ. ಸೊ ನೋಡಿಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ರೀತಿ ನಮಗೆ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಹೀಗಿದಕ್ಕೆ ನಾವು ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಬಿಸಿಗೆ ಇಟ್ಕೊಂಡಿದ್ದೀವಲ್ಲ, ಅದನ್ನು ಒಂದೊಂದು ಸೌಟ್ ಆಗುವಷ್ಟು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಆ ಕಡಲೆ ಹಿಟ್ಟು ಅನ್ನೋದು ಈ ಎಣ್ಣೆ ಮತ್ತು ತುಪ್ಪನ ಚೆನ್ನಾಗಿ ಕುಡಿದ್ಬಿಡುತ್ತೆ. ಈಗ ಮತ್ತೆ ಇನ್ನೊಂದು ಸೌಟ್ ಆಗುವಷ್ಟು ಈ ಬಿಸಿ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಕಂಪ್ಲೀಟಾಗಿ ಇದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ನಾವು ಆ ಎಣ್ಣೆ ಮತ್ತು ತುಪ್ಪ ಅನ್ನೋದು ಖಾಲಿ ಆಗೋ ತನಕ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಲಾಸ್ಟ್ ಸ್ಟೇಜಿಗೆ ಸ್ವಲ್ಪ ಇರುತ್ತೆ ಅಲ್ವಾ, ಸೊ ಇನ್ನು ಆಗೋಗಿದೆ ಎಣ್ಣೆ ಮತ್ತು ತುಪ್ಪ ಅನ್ನೋ ಹಾಗೆ ಸ್ವಲ್ಪ ಲಾಸ್ಟ್ ಸ್ಟೇಜಿಗೆ ಹಾಕಿದ್ದಾದಮೇಲೆ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಈ ರೀತಿ ಮೇಲ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಎತ್ಕೊಂಡು ಈ ರೀತಿ ನಾವು ಫಸ್ಟೇ ಈ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿಟ್ಕೊಂಡಿರೋ ಒಂದು ಟ್ರೇಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಡೀಪ್ ಆಗಿರೋ ಒಂದು ಬೌಲ್ಗೆ ಈ ರೀತಿ ಒಂದು ಬಟರ್ ಪೇಪರ್ನ ಹಾಕಿ ಇಟ್ಕೊಳ್ಳಿ, ಅಥವಾ ಹಾಗೆ ಡೈರೆಕ್ಟಾಗಿ ತುಪ್ಪ ಸೌರಿ ಆದರೂ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ಟ್ರೇಗೆ ಹಾಕಿದ್ದಾದಮೇಲೆ ಜಾಸ್ತಿ ಅದನ್ನು ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಜಾಸ್ತಿ ಪ್ರೆಸ್ ಮಾಡಿದ್ರೆ ನಮಗೆ ತುಂಬ ಗಟ್ಟಿ ಬಂದುಬಿಡುತ್ತೆ. ಸಾಫ್ಟಾಗಿರಬೇಕು ಅಂತಂದರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು. ಸೊ ಈ ರೀತಿ ನೋಡಿ ನಮಗೆ ಸ್ವಲ್ಪ ತುಪ್ಪ ಕೂಡ ಬಿಡ್ತಾ ಬರುತ್ತೆ. ಹಾಗೆಯೇ ಒಂದು 10 ನಿಮಿಷ ಆದಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು. ಅಟ್ಲೀಸ್ಟ್ 1.5 ಅವರ್ 2 ಅವರ್ಸ್ ಆದರೂ ಟೈಮ್ ತಗೊಳ್ಳತ್ತೆ. ಸೊ ಒಂದು 2 ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ಇದನ್ನು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ನಮಗೆ ಒಳ್ಳೆ ಸೂಪರಾಗಿ ಟೇಸ್ಟಿಯಾಗಿ ಮೈಸೂರು ಪಾಕ್ ಅನ್ನೋದು ರೆಡಿಯಾಗಿದೆ. ಸೊ ನಮಗೆ ಶೇಪ್ ವೈಸ್ ಸ್ವಲ್ಪ ಹಂಗಿಂಗಾಗಿರುತ್ತೆ, ಬಟ್ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ ಟೇಸ್ಟು. ಅಷ್ಟೇ, ನಮಗೆ ಎಲ್ಲ ಥರದ ಸ್ವೀಟ್ಸು ರೆಡಿಯಾಗಿದ್ದಾವೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.